ನಾವಿದ್ದೀವಿ ಇಲ್ಲಿ ಅರುಣಾಚಲ ದೇವಸ್ಥಾನದಲ್ಲಿ. ಇಲ್ಲಿ 18 ಕಿಲೋಮೀಟರ್ ನಡಿಬೇಕು. ಇಲ್ಲಿ ಏನು ನೋಡ್ತಿದ್ದೀರ ಅದನ್ನು ನಡೀತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡಿ ಗೊತ್ತಾಗ್ತಿದೆ. ಹೀಗೆ ನೋಡ್ತಿದ್ದೀರ ನೀವು, ಇದು ಮುಂಚೆ ರೋಡ್ ಇದ್ದಿಲ್ಲ, ಇದಕ್ಕೆ ರೋಡ್ ಮಾಡಿಸಿದ್ದಾರೆ. ರಜನಿಕಾಂತ್ ಅವ್ರು ಮಾಡಿಸಿದ್ದಂತೆ ಇದು ರೋಡು. ಸೊ ಈಗೇನು ನೋಡ್ತಿದ್ರೆ ಇದೇ ರೋಡು. 18 ಕಿಲೋಮೀಟ್ರ್ ಸುತ್ಕೊ ಬರ್ತಾರೆ ಇಲ್ಲಿ ಏನಕ್ಕೆ ಸುತ್ತಾರಪ್ಪ ಅಂದರೆ ಇಲ್ಲಿ ಗಿರಿದರ್ಶನ ಅಂತೇಳಿ ಮಾಡ್ತಾರೆ. ಅದು ಮಾಡೋದ್ರಿಂದ ತುಂಬ ದೇವರು ಒಳ್ಳೇದು ಮಾಡ್ತಾನೋ ನಂಬಿಕೆ ಇಲ್ಲಿನ ಜನಗಳಿಗೆಲ್ಲನೂ. ಈ ಅಮಾವಾಸ್ಯೆ ಪೌರ್ಣಮಿ ದಿನ ಅಂತೂ ತುಂಬ ಜನ ಬರ್ತಾರೆ ಇಲ್ಲಿ ನೋಡೋದಕ್ಕೆ. ಹೆಜ್ಜೆ ಇಡೋದು ಕೂಡ ಆಗೋದಿಲ್ಲ, ಅಷ್ಟೊಂದು ಜನ ಇರ್ತಾರೆ. ಸೊ ಇನ್ನೊಂದ್ಸರಿ ಅಮಾವಾಸ್ಯೆ ಬಂದಾಗ ತೋರಿಸ್ತೀನಿ ಎಷ್ಟು ಜನ ಇರ್ತಾರೆ ಏನು ಅಂತ. ಬನ್ನಿ ದೇವಸ್ಥಾನ ನೋಡ್ಕೊ ಬರೋಣ ಬನ್ನಿ. ಇಲ್ಲಿ ನವಿಲುಗಳಿದೆ ನೋಡೋಣ, ಜಿಂಕೆ ಎಲ್ಲ ಕಾಣಿಸ್ತಿದೆ. ಇಲ್ಲೇ ನೋಡ್ತಿದ್ರ ನೀವು, ಇದು ರಾಘವೇಂದ್ರ ಸ್ವಾಮಿ ಇದೇವು. ಮುಂದೆ ಇನ್ನ ನಿತ್ಯಾನಂದ ಸ್ವಾಮಿ ಮಠ ಕೂಡ ಇದೆ. ಬನ್ನಿ ತೋರಿಸ್ತೀನಿ. ನಾನೇ ದೊಡ್ಡ ಪಟ್ಟ ಶಿಷ್ಯ ಅವ್ರಿಗೆ. ಬನ್ನಿ ತೋರಿಸ್ತೀನಿ. ಭಾಳ ಚೆನ್ನಾಗಿದ್ದಾರೆ. ತುಂಬ ಫಾರಿನರ್ಸ್ ಅಂತೂ ಬರ್ತಾರೆ. ಪೌರ್ಣಮಿ ದಿನ ಬಂದರೆ ನೀವು ಕಣ್ ತುಂಬಿಸ್ಕೋಬೋದು. ಅಲ್ಲೇನು ಎರಡು ಮಾತಿಲ್ಲ. ನಿತ್ಯಾನಂದಗಳು ನೋಡಿ ಇಲ್ಲಿ ಬಿಟ್ಟು ಕೈಲಾಸದಲ್ಲಿ ಇದ್ದರೂ ಕೂಡ ಅಣ್ಣನವ ಇಲ್ಲೂ ನಡೀತಾನೇ ಇದೆ. ಭಾರಿ ಅಭಿಮಾನಿಗಳಿದ್ದಾರಪ್ಪ ನಿತ್ಯಾನಂದಗೇನು ಕಡಿಮೆ ಏನಿಲ್ಲ. ಅವು ಮಠ ಯಾಕೋ ಕ್ಲೋಸ್ ಮಾಡಿದ್ದಾರೆ. ಅದರಲ್ಲೂ ಒಳಗಡೆ ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ, ಇನ್ನೂ ಡೆವಲಪ್ ಮಾಡ್ತಿದ್ದಾರೆ. ಸೊ ಈಗ ಇಷ್ಟಾಗಿದೆ ಅಂತ ನೋಡೋಣ ಹೋದೆ, ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಬನ್ನಿ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ತೋರಿಸ್ತೀನಿ. ಈ ಸರಿ ಪೌರ್ಣಮಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಸೂರ್ಯಲಿಂಗಮ್ಮ ಅಂತೇಳಿ. ಒಳಗಡೆ ಫೋಟೋ ವಿಡಿಯೋ ಏನೋ ತೆಗಿಯಂಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಕರು. ಆದರೂ ಏನೋ ದೊಡ್ಡ ಗಟ್ಟಿ ಸಾಹಸ ಮಾಡಿ ಒಳಗಡೆ ಹೊಟ್ಬಿಟ್ಟೆ. ಪೂಜಾರ್ ನೋಡಬೇಕು, ಮೊಬೈಲ್ ಕಿತ್ಕೊಳಕ್ಕೆ ಬಂದ್ಬಿಟ್ಟು ಗುರು. ಇದು ಸೂರ್ಯಲಿಂಗಮ್ ಅಂತ ಹೇಳಿ ನೀವು ನೋಡ್ತಿದ್ರ ಜನ. ಸೂರ್ಯಲಿಂಗಮ್ ಎಲ್ಲ ತುಂಬ ಥರದ ಲಿಂಗಮ್ ದೇವಸ್ಥಾನಗಳಿದೆ. ಅಗ್ನಿಲಿಂಗ, ವಾಯುಲಿಂಗಮ್ ಅಂತ ತುಂಬಾ ಇದೆ. ಅನೇಕ ದೇವತೆ 500 ಮೀಟ್ರಿಗೆಲ್ಲ ಒಂದೊಂದು ದೇವಸ್ಥಾನ ಇದೆ. ಸುತ್ತೂ ಇದನ್ನು ಇನ್ನೊಂದು ಸರಿ ಬಂದಾಗ ಪರಿಪೂರ್ಣವಾಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನೀವು ದಯವಿಟ್ಟು ನೋಡಿ. ಸದ್ಯಕ್ಕೆ ಇವಾಗ ಸೂರ್ಯಲಿಂಗಮ್ ಒಂದು ಮಾತ್ರ ತೋರಿಸ್ತೀನಿ. ಇಲ್ಲೇ ಪೂಜಾರಿ ಇದ್ದಾರಲ್ಲ, ಇಲ್ಲೇ ಒಳಗಡೆ ಇವರು ಮೊಬೈಲ್ ಕಿತ್ಕೊಬಿಟ್ಟಿದ್ರು ಗುರು. ಹೀಗೆ ನೀವು ಅಲ್ಲಿ ನೋಡ್ತಿದ್ರಲ್ಲ, ಕಾಣ್ತಿದ್ಯಲ್ಲ ಬೆಟ್ಟ ಚಿಕ್ಕದಾಗಿ, ಅದೇ ಬೆಟ್ಟನೇ ಸುತ್ತಾರೋದು. ಟೋಟಲ್ ಅದನ್ನು ಒಂದು ಸುತ್ಕೊಬರೋದಕ್ಕೆ 18 ಕಿಲೋಮೀಟ್ರ್ ಬರುತ್ತೆ. 18 ಕಿಲೋಮೀಟ್ರ್ ಸುತ್ಕೊ ಬಂದಮೇಲೆ ದೇವ್ರ ದರ್ಶನ ಮಾಡಬೇಕು. ಇಲ್ಲಿ ದೇವ್ರ ದರ್ಶನಕ್ಕಿಂತನೂ ಇದನ್ನು ಸುತ್ತೋದ್ರಲ್ಲೇ ತುಂಬ ಪವರ್ಫುಲ್ಲು ಅಂತ ಹೇಳ್ತಾರೆ. ತುಂಬ ಒಳ್ಳೇದು ಕೂಡ ಅಲ್ಲೇ ಆಗೋದು ಅಂತೆಲ್ಲ ಹೇಳ್ತಾರೆ. ಅವರು ಮನೆಗೂ ರೀಚ್ ಆದ್ವಿ. ಇಲ್ಲಿ 18 ಕಿಲೋಮೀಟ್ರ್ ಸುತ್ತಾಕೋ ಬಂದು ಫೈನಲ್ಲೇ ಇಲ್ಲಿ ಬರ್ತಾಯಿದ್ದೀವಿ. ಸೊ ನಿಮಗೂ ತೋರಿಸ್ತೀನಿ ನೋಡಿ ಮುಂದೆ ಗೋಪುರನ. ಏನು ಕಾಣ್ತಾ ಇದೆಯಲ್ಲ, ಅದೇ ಗೋಪುರ, ಮುಖ್ಯ ದೊಡ್ಡ ಗೋಪುರ. ಟೋಟಲ್ ಇದಕ್ಕೆ 4 ಗೋಪುರಗಳಿದೆ. ಇದರಲ್ಲಿ ಇದೇ ಫಸ್ಟು. ನಾವು ಸ್ಟಾರ್ಟಿಂಗ್ ಮಾಡಿದ್ದಿಲ್ಲೇನೆ ರೌಂಡ್ಸ್ಗೆ. ಇದನ್ನು ರಾಜ್ ಗೋಪುರ ಅಂತೇಳಿ ಕರೀತಾರೆ. ಮುಗಿದ್ಮೇಲೆ ನೋಡಿ ಇಲ್ಲಿ ಕರ್ಪೂರ ಕಾಣ್ತಾ ಇದೆಯಲ್ಲ, ಕರ್ಪೂರನ ಹಾಕ್ಬಿಟ್ಟು ಕೊನೆಗೆ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಆರ್ತಿದೆ, ಇಲ್ಲಿ ಹಾಕ್ಬಿಡ್ಬೇಕು ಅಷ್ಟೇ. ನಾವು ಹಾಕ್ಬಿಡೋಣ. ನೋಡೋದಲ್ಲ, ಇದೇ ಮೈನ್ ಗೋಪುರ ಕಾಣ್ತಿದೆಯಲ್ಲ ಈ ಸೈಡಲ್ಲಿ. ಪ್ರದಕ್ಷಿಣೆ ಎಲ್ಲ ಮುಗಿಸಿ ತಿಂಡಿ ಮಾಡೋಣ ಅಂತ ಹೋಗ್ತಾಯಿದ್ವಿ. ಬೆಳಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಸ್ಟಾರ್ಟ್ ಮಾಡೋದಕ್ಕೆ 8:45, 9 ಗಂಟೆ ಆಗಿತ್ತು ನಮ್ಮದು ಗಿರಿ ಪ್ರದರ್ಶನ ಮುಗಿಯೋದಕ್ಕೆ. ಅಷ್ಟು ತುಂಬಾ ಟೈರ್ಡು. ನಮ್ಮ ಅದೃಷ್ಟ ಏನಂದರೆ ಬಿಸಿಲು ಬರೋದಕ್ಕೆ ಮುಂಚೆ ಮುಗಿಸ್ಬಿಟ್ಟಿದ್ದೀವಿ. ಬಿಸಿಲು ಬಂದಮೇಲೆ ಸುತ್ತಿದ್ರೆ ಅಲ್ಲಿ ಶಿವ 2 ಸರಿ ಕಾಣಿಸ್ತಿದ್ದ. ಸತ್ಯವಾಗಿ ಒಟ್ಟಿನಲ್ಲಿ ಒಂಥರ ಶಿವನೇ ಕಾಣಿಸ್ಬಿಟ್ಟಾಗ್ರು ನೋಡ್ಕೊಂಡು ಬರೋದ್ರೊಳಗಡೆ. ಬನ್ನಿ ಹೋಗಿ ಟಿಫನ್ ಮಾಡ್ಕೊಂಡು ಬಂದು ದೇವಸ್ಥಾನ ದರ್ಶನ ಮಾಡೋಣ. ಇಲ್ಲಿ ನಮ್ಮ ಗುರುಗಳಿವರು ಎಲ್ಲದಕ್ಕೂ ಮೂಲ ಕಾರಣ ಇವರೇ. ಗಿರಿ ಪ್ರದಕ್ಷಿಣೆ ಮುಗಿಸಿ ತಿಂಡಿ ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇದೀವಿ. ಮೇಲೆ ಕಾಣ್ತಿದೆಯಲ್ಲ, ಇದು ದೊಡ್ಡ ಗೋಪುರ ಆಯಿತು ಗುರು. ಇದು ಒಳಗಡೆ ಫೋನು ಯೂಸ್ ಮಾಡೋಂಗಿಲ್ಲ, ವಿಡಿಯೋ ಗಿಡಿಯೋ ಏನು ತೆಗಿಯೋಂಗಿಲ್ಲ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ. ಬನ್ನಿ, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಮೇಲೆ ನಮ್ಮ ಮಂಗನ ಆಟ ಆಡ್ತಾ ಇದ್ದಾನೆ ನೋಡಿ. ತುಂಬ ವಿಶೇಷ ಏನು ಇದೆ ಇವತ್ತು. ಮದುವೆಗಿದ್ವಿ ಎಲ್ಲ ನಡೀತಾ ಇದೆ ಅನಿಸುತ್ತೆ. ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಈ ಟೈಮಲ್ಲೆಲ್ಲ ಇಲ್ಲಿ ಜನ ಇರೋಲ್ಲ. ಇವತ್ತೇನೋ ಇಂಪಾರ್ಟೆಂಟ್ ದಿನವೇ, ಅದಕ್ಕೆ ತುಂಬ ಜನ ಇದ್ದಾರೆ.
ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಒಟ್ನಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗಂತೂ ಸ್ವರ್ಗನೇ ಕಾಣಿಸ್ಬಿಡ್ತದೆ ಬರೋ. ಈ ಮರಗಳು ಇದ್ರ ಕೆಳಗಡೆ ನಡೀತಾ ಇದ್ದರೆ ಅದು ಒಂಥರ ನ್ಯಾಚುರಲ್ ಎ.ಸಿ ಮಸ್ತಾಗಿದೆ. ಇದು ಮಾತ್ರ ಫೀಲ್ ಮಾತ್ರ ಬೆಂಕಿ. ತುಂಬ ದೇವಸ್ಥಾನ ನೋಡಿಸ್ಬೇಕಾಯ್ತು, ತುಂಬ ಮಾಹಿತಿನೂ ಮಿಸ್ ಆಗಿದೆ. ನೆಕ್ಸ್ಟ್ ಸರಿ ಬಂದಾಗ ಖಂಡಿತ ತೋರಿಸ್ತೀನಿ ಎಲ್ಲನೂ. ಲಾಸ್ಟ್ ಟೈಮ್ ಬಂದಾಗ ಒಂದು ವಿಡಿಯೋ ಮಾಡಿದ್ದೆ, ಲಾಸ್ಟಲ್ಲಿ ಹಾಕಿದ್ದೀನಿ, ಸುಮ್ಮನೆ ಶಾರ್ಟ್ಕಟ್ ಒಳಗಡೆ ಮಾಡಿದ್ದೆ, ಯಾಕಂದರೆ ಆ ಟೈಮಲ್ಲಿ ಯಾರೂ ಇದ್ದಿಲ್ಲ. ಸೊ ಅದನ್ನು ನೋಡಬೇಡಿ. ಬಾಯ್.